ಇನ್ನು ರಾಜ್ಯಾದ್ಯಂತ ಇಂದು ಮಾದಕ ದ್ರವ್ಯ ವ್ಯಸನ ಮುಕ್ತ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಅದೇ ರೀತಿ ತುಮಕೂರಿನಲ್ಲೂ ಕೂಡ ಬೆಂಗಳೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು 60ಕ್ಕೂ ಹೆಚ್ಚು ಶಾಲೆಗಳಿಗೆ ನೇರ ಪ್ರಸಾರ ಮಾಡಲಾಗಿರುವಂಥದ್ದು. ತುಮಕೂರಿನ ಪ್ರತಿಷ್ಠಿತ ವಿದ್ಯಾನಿಧಿ PU ಕಾಲೇಜಿನಲ್ಲೂ ಕೂಡ ಮಾದಕ ದ್ರವ್ಯ ವ್ಯಸನ ಮುಕ್ತ ದಿನವನ್ನು ಆಚರಿಸಲಾಗಿರುವಂಥದ್ದು. ಇನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಮಾದಕ ದ್ರವ್ಯಗಳ ದುಷ್ಟ ಪರಿಣಾಮಗಳ ಕುರಿತು ಜಾಗೃತಿಯನ್ನು ಪಡೆದಿರುವಂಥದ್ದು. ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತಹ ಉದ್ದೇಶದಿಂದ ರಾಜ್ಯ ಸರ್ಕಾರದ ವತಿಯಿಂದ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದಂತಹ ಮಾದಕ ದ್ರವ್ಯ ವ್ಯಸನ ಮುಕ್ತ ದಿನ ಕಾರ್ಯಕ್ರಮವನ್ನು ತುಮಕೂರಿನ ವಿದ್ಯಾನಿಧಿ PU ಕಾಲೇಜಿನಲ್ಲಿ BG ಆಡಿಟೋರಿಯಂ ವಿದ್ಯಾರ್ಥಿಗಳಿಗೆ ನೇರ ಪ್ರಸಾರ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ಹಾಗೆ ಕಾಲೇಜಿನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಉದ್ಘಾಟನೆಯನ್ನ ಮಾಡಿರುವಂಥದ್ದು. ಇನ್ನು ಸುಮಾರು 2.5 ಗಂಟೆಗಳ ಕಾಲ ನಡೆದಂತಹ ಈ ನೇರ ಪ್ರಸಾರವನ್ನು ಸಾವಿರಾರು ವಿದ್ಯಾರ್ಥಿಗಳು ಆಸಕ್ತಿಯಿಂದ ವೀಕ್ಷಿಸಿ ಮಾದಕ ದ್ರವ್ಯ ಸೇವನೆಯಿಂದಾಗುವಂತಹ ದುಷ್ಟ ಪರಿಣಾಮಗಳ ಕುರಿತು ಅರಿವನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಈ ವೇಳೆ ಮಾತನಾಡಿದಂತಹ ಕಾಲೇಜಿನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ದೇಶವನ್ನು ನಶಾಮುಕ್ತಗೊಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಪೊಲೀಸ್ ಇಲಾಖೆ ಮಾತ್ರವಲ್ಲದೆ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಕೂಡ ಈ ಹೋರಾಟದಲ್ಲಿ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಕರೆಯನ್ನ ನೀಡಿದ್ದಾರೆ. ಹಾಗೆ ಇದೇ ವೇಳೆ ರಾಜ್ಯ ಸರ್ಕಾರ ಮಾದಕ ದ್ರವ್ಯಗಳ ವಿರುದ್ಧ ಇನ್ನಷ್ಟು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲಿ ಅಂತ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದಂತಹ ಅವರು, ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತಹ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಅಂತ ತಮ್ಮ ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿರುವಂಥದ್ದು. ಇನ್ನು ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಪುರುಷೋತ್ತಮ್, ಹೊಸಬಡಾವಣೆ ಪೊಲೀಸ್ ಠಾಣೆಯ PSI ಚೇತನ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರುವಂಥದ್ದು. ಒಟ್ಟಾರೆ ವಿದ್ಯಾರ್ಥಿಗಳಲ್ಲಿ ಮಾದಕ ದ್ರವ್ಯಗಳ ವಿರುದ್ಧ ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಹಾಗೂ ಯಶಸ್ವಿಯಾಗಿ ನಡೆದಿರುವಂಥದ್ದು. ಈ ಬಗ್ಗೆ ಅಲ್ಲಿನ ಪ್ರದೀಪ್ ಕುಮಾರ್ ಮಾತನಾಡಿದ್ದಾರೆ, ನೋಡೋಣ. ಇಂದು ಮಾದಕ ದ್ರವ್ಯ ಮತ್ತು ವ್ಯಸನ ಮುಕ್ತ ದಿವಸವನ್ನು ಕರ್ನಾಟಕ ಸರ್ಕಾರ ಅಂಡರ್ ದ ಲೀಡರ್ಶಿಪ್ ಆಫ್ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಸರ್ ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸುಮಾರು 600 ಶಾಲೆಗಳು ಇದರಲ್ಲಿ ಲೈವ್ ಟೆಲಿಕಾಸ್ಟ್ ಆಗ್ತಾಯಿದೆ. ಬೆಂಗಳೂರಲ್ಲಿ ಆಗ್ತಾ ಇರೋ ಕಾರ್ಯಕ್ರಮ 600 ಶಾಲೆಗಳಲ್ಲಿ ಲೈವ್ ಟೆಲಿಕಾಸ್ಟ್ ಆಗ್ತಾಯಿದೆ. ಅದರಲ್ಲಿ ನಮ್ಮ ಒಂದು ಶಾಲೆ ವಿದ್ಯಾನಿಧಿ PU ಕಾಲೇಜಲ್ಲಿ ಸುಮಾರು 1000 ವಿದ್ಯಾರ್ಥಿಗಳು ನಮ್ಮ VG ಆಡಿಟೋರಿಯಂ ಅಂಡರಲ್ಲಿ ಈ ಕಾರ್ಯಕ್ರಮ ಸುಮಾರು 2-2.5 ಗಂಟೆ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ. ಈ ದೇಶವನ್ನು ನಶಮುಕ್ತ ಮಾಡಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಇದರ ಪರವಾಗಿ ಕೆಲಸ ಮಾಡಬೇಕು, ಗುಡ್ ಸಿಟಿಸನ್ಸ್ ಕೆಲಸ ಮಾಡಬೇಕು, ಯುವಕರು ಸ್ಪೆಷಲಿ ಸ್ಟೂಡೆಂಟ್ಸ್ ಇದರ ಪರವಾಗಿ ಕೆಲಸ ಮಾಡಬೇಕು. ಅದಕ್ಕೆ ಟೆಕ್ನಾಲಜಿ ಬೇಸ್ಡ್ ಆ್ಯಪ್ಸ್ಗಳನ್ನೆಲ್ಲ ಲಾಂಚ್ ಮಾಡ್ತಾ ಇದ್ದಾರೆ. ಅದರ ಅವೇರ್ನೆಸ್ನ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ತೊಗೊಂಬಂದಿದ್ದೀವಿ. ಇದು ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ. ಲಾಗಳಿಗೆ ಬಂದಾಗ ಯೂಶಲಿ ಆ್ಯಂಟಿ ಡ್ರಗ್ ಲಾಸ್ ಏನಿದೆ, IPC ಸೆಕ್ಷನ್ಸ್ ಏನಿದೆ ಅವು ಡ್ರಾಕೋನಿಯನ್ ಲಾ ಅಂತ ಹೇಳ್ತೀವಿ. ಲಾಗಳು ಭಾಳ ಪವರ್ಫುಲ್ಲಾಗೇ ಇದೆ. ಬಟ್ ಏನಾಗ್ತಾಯಿದೆ ಅಂದರೆ ಎನ್ಫೋರ್ಸ್ಮೆಂಟ್ ಆಗ್ತಾಯಿಲ್ಲ. ಇದು ನಮ್ಮ ದೇಶ ಅಷ್ಟೇ ಅಲ್ಲ, ಎಲ್ಲ ದೇಶಗಳಲ್ಲಿ ಈ ಪ್ರಾಬ್ಲಮ್ಸ್ಗಳಿದೆ. ಬಟ್ ಯಾವ್ಯಾವ ದೇಶಗಳ ಎನ್ಫೋರ್ಸ್ಮೆಂಟ್ ಕಡೆ ಗಮನ ಹರಿಸಿದೆ, ಯಾವುದು ಹಿಡಿದಾದ ಮೇಲೆ ಡ್ರಗ್ ಕೇಸ್ನ ಫೈಲ್ ಮಾಡಿದ್ಮೇಲೆ ಅವ್ರಿಗೆ ಜೈಲಾಗೋವರೆಗೂ ಹಿಂದೆ ಚೇಸ್ ಮಾಡೋವಂಥ ಒಂದು ಕೆಲಸ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ. ಯುವಕರಲ್ಲಿ ಆ ಜಾಗೃತಿಯನ್ನು ಮೂಡಿಸಿದ್ದಾರೆ. ಬಟ್ ಸಮಸ್ಯೆ ಅಂತೂ ಇದೆ. ಅದ್ರ ಕಡೆಗೆ ಇನ್ನೂ ಹೆಚ್ಚು ಹೊತ್ತು ಕೆಲಸ ಮಾಡ್ತಾರೆ ಅನ್ನೋ ಒಂದು ಭರವಸೆ ಹೊಸ CM ಆದ DK ಶಿವಕುಮಾರ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ SP ಕೂಡ ಭಾಗಿಯಾಗಿದ್ದರು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ SP ಸರ್ ಅಶೋಕ್ ಸರ್ ಅವರು ಭಾಗಿಯಾಗಿದ್ದರು. ಪ್ಲಸ್ ಅಡಿಷ್ನಲ್ SP ಪುರುಷೋತ್ತಮ್ ಸರ್ ಅವರು ಭಾಗಿಯಾಗಿದ್ದಾರೆ. ನಮ್ಮ NEPS SHO ಚೇತನ್ ಸರ್ ಕೂಡ ಅವರು ಕೂಡ ಭಾಗಿಯಾಗಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಪೂರ್ತಿ ಭಾಗಿಯಾಗಿದೆ. ಆ್ಯಂಡ್ ಇದು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಕೂಡ ಇದೆ. ನಮ್ಮ ಸ್ಟೂಡೆಂಟ್ಸ್ಗಳು ಕ್ವಶನ್ ಕೂಡ ಕೇಳಿದ್ದಾರೆ. ಅದಕ್ಕೆ ಸಕಾರಾತ್ಮಕ ಉತ್ತರವನ್ನು ಕೂಡ ಕೊಡ್ತಾರೆ.